ಅಪೋಲೋ ಹಾಸ್ಪಿಟಲ್ಸ್ ಪ್ರೆಸೆಂಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಜೀವನ ವಿಶೇಷ ಕಾರ್ಯಕ್ರಮ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಹೃದಯ ನಮ್ಮ ದೇಹದ ಆಗು ಹೋಗುಗಳ ಬಗ್ಗೆ ಮಿಡಿಯುವಂತಹ ಕೇಂದ್ರ ಬಿಂದು. ಎದೆಗೂಡಿನಿಂದ ಆವೃತವಾಗಿ ಎರಡು ಶ್ವಾಸಕೋಶಗಳ ನಡುವೆ ಬೆಚ್ಚಗೆ ತನ್ನ ಪಾಡಿಗೆ ತಾನು ನಿರಂತರವಾಗಿ ಬಿಡುವಿರದೆ ಕೆಲಸವನ್ನ ಮಾಡ್ತಿರುವಂತಹ ಅಂಗ. ಇದರ ಕಾರ್ಯವೈಖರಿ ಸಮರ್ಪಕವಾಗದಿದ್ದಲ್ಲಿ ನಮ್ಮ ಶರೀರ ಮತ್ತದರ ಆರೋಗ್ಯ ಉತ್ತಮವಾಗಿರುವುದರಲ್ಲಿ ಸಂಶಯವೇ ಇಲ್ಲ. ಹೃದಯದಲ್ಲಿರುವಂತಹ 4 ಕವಾಟುಗಳು ತಮ್ಮ ಸಂಕುಚಿತ ಮತ್ತು ಹಿಗ್ಗುವ ಪ್ರಕ್ರಿಯೆಯಿಂದ ರಕ್ತನಾಳಗಳ ಮೂಲಕ ಶುದ್ಧ ರಕ್ತವನ್ನ ದೇಹದ ಇನ್ನಿತರ ಭಾಗಕ್ಕೆ ಹರಿದು ಬಿಡುತ್ತೆ. ಇಂತಹ ಅತಿ ಮುಖ್ಯ ಅಂಗದ ಕಾರ್ಯವೈಖರಿಯಲ್ಲಿ ಏನಾದರೂ ಏರುಪೇರಾದಲ್ಲಿ ಅನೇಕ ಹೃದಯ ಕಾಯಿಲೆಗಳಿಂದ ಬಳಲಬೇಕಾಗತ್ತೆ. ಹಾಗಿದ್ರೆ ಹೃದ್ರೋಗ ಅಂತ ಅಂದ್ರೆ ಏನು? ಹೃದ್ರೋಗ ಬರದಂತೆ ತಡೆಯೋದು ಹೇಗೆ? ಬರುವುದಕ್ಕೆ ಕಾರಣಗಳೇನು? ಬಂದ ನಂತರದಲ್ಲಿ ಸರ್ಜರಿ ಅಥವಾ ಚಿಕಿತ್ಸಾ ವಿಧಾನ ಹೇಗೆ? ಜೀವನ ಶೈಲಿ ಯಾವ ರೀತಿ ಇರಬೇಕು? ಹೃದ್ರೋಗದ ಕಾಯಿಲೆಗೆ ಅಪೋಲೋ ಆಸ್ಪತ್ರೆ ಹೆಸರುವಾಸಿಯಾಗಿರೋದಾದ್ರೂ ಯಾಕೆ? ಅತ್ಯಾಧುನಿಕ ಚಿಕಿತ್ಸೆಗಳಾದರೂ ಅಲ್ಲಿ ಅಂಥದ್ದೇನಿದೆ? ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಅಪೋಲೋದ ಡೈರೆಕ್ಟರ್ ಕ್ಯಾಥ್ಲ್ಯಾಬ್ಸ್, ಸೀನಿಯರ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಬಿ ನವಸುಂದಿ ಅವರು. ಬನ್ನಿ ಅನ್ನೋ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹೃದಯ ಯಾವಾಗಲೂ ಖುಷಿಯಾಗಿರಬೇಕು ಅಂತಾರೆ. ಏನಾದರೂ ಹೃದ್ರೋಗ ಸಮಸ್ಯೆ ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕು ಅಂತಾರೆ. ಕಣ್ಣು ಮುಂದೆ ತಕ್ಷಣಕ್ಕೆ ನೆನಪಾಗೋದು ಇತ್ತೀಚಿನ ದಿನಗಳಲ್ಲಿ ಅಪೋಲೋ ಆಸ್ಪತ್ರೆ. ಸಾಕಷ್ಟು ಹೆಸರುವಾಸಿಯಾಗಿದೆ ಹೃದ್ರೋಗ ಸಮಸ್ಯೆಗೆ. ಏನು ಕಾರಣ ಅಂತ? ವೆರಿ ಗುಡ್ ಕ್ವೆಶ್ಚನ್. ಅಪೋಲೋ ಆಸ್ಪತ್ರೆ 36 ವರ್ಷ ಹಳೆಯ ಆಸ್ಪತ್ರೆ. ನಮ್ಮ ಚೇರ್ಮನ್ ಕಾರ್ಡಿಯಾಲಜಿಸ್ಟ್. ಅವರು ಅಮೇರಿಕಾದಲ್ಲಿ ಕೆಲಸ ಮಾಡಿ ಭಾರತಕ್ಕೆ ಬಂದಾಗ ಒಬ್ಬ ಪೇಷಂಟು ಎದೆ ನೋವು ಬಂದಾಗ ಹಾರ್ಟ್ ಅಟ್ಯಾಕ್ ಆದರೆ ಟ್ರೀಟ್ಮೆಂಟ್ಗೆ ಅಮೇರಿಕಕ್ಕೆ ಹೋಗಬೇಕಾಗ್ತಿತ್ತು. ಅದನ್ನು ನೋಡಿ ನಾವು ಇಲ್ಲಿ ಹೃದ್ರೋಗಕ್ಕೆ ಅಂತಲೇ ಆಸ್ಪತ್ರೆ ಮಾಡಬೇಕು ಅಂತ ಈ ಅಪೋಲೋ ಆಸ್ಪತ್ರೆ ಶುರುವಾಗಿರೋದು. ಸೊ ನಮ್ಮ ಅಪೋಲೋ ಆಸ್ಪತ್ರೆಯಲ್ಲಿ ದೇಶಾದ್ಯಂತ ನೋಡಿದ್ರೆ ಒಂದು ದಿನಕ್ಕೆ 40 ಹೃದಯ ಆಪರೇಷನ್ ಸರ್ಜರಿಗಳಾಗತ್ತೆ. ಬೈಪಾಸ್ ಸರ್ಜರಿ ಆಗಲಿ, ವಾಲ್ ಸರ್ಜರಿ, ಒಂದು 120 ಆಂಜಿಯೋಪ್ಲಾಸ್ಟಿಗಳಾಗುತ್ತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೃದಯ ರೋಗನ ಟ್ರೀಟ್ಮೆಂಟ್ ಮಾಡ್ತೀವಿ. ಆ್ಯಸ್ ಅ ಗ್ರೂಪ್ ಅಪೋಲೋ ಈಸ್ ಅ ಪಯನೀರ್ ಇನ್ ದ ಟ್ರೀಟ್ಮೆಂಟ್ ಆಫ್ ಹಾರ್ಟ್ ಕೇರ್ ಅಂತ ಹೇಳ್ತೀವಿ. ಯಾಕೆ? ಒಂದು ರೋಗನ ಟ್ರೀಟ್ ಮಾಡಬೇಕು ಅಂದರೆ ನಿಮಗೆ ವೆರಿ ಹೈ ಎಂಡ್ ಇಕ್ವಿಪ್ಮೆಂಟ್ಸ್ ಬೇಕಾಗತ್ತೆ. ಈಗ ನಾವು ರೊಬಾಟಿಕ್ಸ್ ಇರ್ಬೋದು, ಕ್ಯಾಥ್ಲ್ಯಾಬ್ ಇರ್ಬೋದು. ಒಂದು ಹೃದಯ ಸರ್ಜರಿ ಮಾಡಬೇಕಾದ್ರೆ ಹೃದಯದ ಒಳಗೆ ಹೋಗುವಂಥದ್ದು. ನಾವು ಎದೆನ ಬಗೆಯದೇನೆ ಬೈಪಾಸ್ ಸರ್ಜರಿ ಮಾಡ್ತೀವಿ ಒಂದು 2.5 ಇಂಚಲ್ಲಿ. ಇದೆಲ್ಲ ಮಾಡಬೇಕು ಅಂದರೆ ಒಂದು ಸಿಸ್ಟಮ್ ಅವೈಲೇಬಲ್ ಇರಬೇಕು. ಎರಡನೇದು, ಇರುವಂಥ ವೈದ್ಯರಲ್ಲಿ ಆ ಕ್ಷಮತೆ ಇರಬೇಕು. ವಾಟ್ ವಿ ಕಾಲ್ ದ ಸ್ಕಿಲ್ ಸೆಟ್ ಅಂತ ಹೇಳ್ತೀವಿ. ಅಪೋಲೋ ಹ್ಯಾಸ್ ಆಲ್ವೇಸ್ ಸಾಟ್. ಈಗ ಹೇಗೆ ಅಂದರೆ ಪ್ರತಿಯೊಂದು ಆರ್ಗನೈಸೇಷನ್, ಈಗ ಒಂದು ಅವರು ಡಾಕ್ಟ್ರನ್ನೇ ಹುಡುಕ್ಲಿ ಅಥವಾ ಒಂದು ಕ್ರಿಕೆಟ್ ಟೀಮ್ ಇರ್ಬೋದು, ಅವರು ಕ್ರಿಕೆಟ್ ಪ್ಲೇಯರ್ಸ್ ಬೇಕು ಅಂದರೆ ಈಗ ಬ್ಯಾಂಗ್ಳೂರ್ ಆಲ್ವೇಸ್ ಲುಕ್ಸ್ ಫಾರ್ ಯಂಗ್ ಟ್ಯಾಲೆಂಟೆಡ್ ಕ್ರಿಕೆಟರ್ಸ್. ಅದಕ್ಕೆ ವಿರಾಟ್ ಕೊಹ್ಲಿ ಬಂದು ಇಷ್ಟು ವರ್ಷ ಆಯಿತು. ಇನ್ನು ಚೆನ್ನೈ ಲುಕ್ಸ್ ಆಲ್ವೇಸ್ ಫಾರ್ ಅ ವೆರಿ ಸೀನಿಯರ್ಸ್ ಎಸ್ಟಾಬ್ಲಿಷ್ಡ್. ಹಾಗೆ ಅಪೋಲೋಸ್ ಇಂಟೆನ್ಷನ್ ಆಲ್ವೇಸ್ ಹ್ಯಾಸ್ ಬೀನ್ ಯಂಗ್, ವೆರಿ ಫಾರ್ವರ್ಡ್ ಲುಕಿಂಗ್, who are trained globally, who have got the highest skill set which they harness in their system. ಹೀಗಾಗಿ ಅಪೋಲೋದಲ್ಲಿ ದ ಬೆಸ್ಟ್ ಸರ್ಜನ್ಸ್, ದ ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ಆರ್ ಟುಡೇ ಅವೈಲೇಬಲ್ ಇನ್ ದ ಅಪೋಲೋ ಹಾಸ್ಪಿಟಲ್. ಓಕೆ, ತುಂಬ ಜನಕ್ಕೆ ಗೊತ್ತಿಲ್ಲ ಸರ್. ಯಾಕಂದರೆ ಹೃದಯ ವಂಶವಾಹಿನಿ ಕಾಯಿಲೆನ ಅಥವಾ ಲೈಫ್ ಸ್ಟೈಲ್ ಡಿಸೀಸಾ, ನಾವು ಹೇಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದ್ರ ಮೇಲೆ ಅದು ನಿರ್ಧಾರ ಆಗುತ್ತಾ? ಹೃದಯ ಸ್ತಂಭನ ಅಂತಾರೆ, ಕಾರ್ಡಿಯಕ್ ಅಟ್ಯಾಕ್ ಅಂತಾರೆ, ಸಾಕಷ್ಟು ಗೊಂದಲಗಳಿರುತ್ತೆ. ಇದಕ್ಕೆಲ್ಲ ತೆರೆ ಎಳೆಯೋದಾದರೆ ನಂಬರ್ 1 ಕಿಲ್ಲರ್ ಇನ್ ದ ವರ್ಲ್ಡ್ ಈಸ್ ಹಾರ್ಟ್ ಡಿಸೀಸ್. ಎಲ್ಲದಕ್ಕಿಂತ ಜಾಸ್ತಿ ಜನ ಸಾಯೋದು ಹೃದಯ ರೋಗದಿಂದ. ಇದಕ್ಕೆ ಕಾಮನೆಸ್ಟ್ ಕಾರಣ ಏನು ಅಂದರೆ ಡಯಾಬಿಟೀಸ್ ಇರೋದು, ಹೈಪರ್ಟೆನ್ಷನ್ ಇರೋದು, ಸ್ಮೋಕಿಂಗ್ ಇರೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು, ಆಮೇಲೆ ದೀಸ್ ಆರ್ ಕಂಟ್ರೋಲಬಲ್. ಒಬೇಸಿಟಿ ಅಂತ ಹೇಳ್ತೀವಿ. ಇವನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಬೋದು. ಇನ್ನೂ ಒಂದು 2-3 ಇರುತ್ತೆ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋದು. ವಂಶ ಪಾರಂಪರ್ಯವಾಗಿ ಬರೋದು, ಮೇಲ್ ಸೆಕ್ಸ್,
ಗಂಡು ಮಕ್ಕಳಿಗೆ ಜಾಸ್ತಿ ಇರ್ತದೆ, ಮೂರನೇದು ಏಜಿಂಗ್ ವಯಸ್ಸಾದಾಗ. ಇವು ಮೂರನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಟ್ ಈ 5ನ್ನ ಕಂಟ್ರೋಲ್ ಮಾಡ್ಬೋದು. ಹೀಗೆ ಪ್ರತಿಯೊಬ್ಬರು ನಮಗೆ ಗೊತ್ತು 60-70 ವರ್ಷ ಆದಮೇಲೆ ಹಾರ್ಟ್ ಅಟ್ಯಾಕ್ ಬರ್ಬೋದು, ಪ್ಯಾರಾಲಿಸಿಸ್ ಆಗ್ಬೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಈಗ 20-25 ವರ್ಷಕ್ಕೆ ನೋಡ್ತಾ ಇದ್ದೀವಿ ನಾವು. ದ ಯಂಗೆಸ್ಟ್ ಐ ಹ್ಯಾವ್ ಟ್ರೀಟೆಡ್ ಈಸ್ 18 years old, ಓಲ್ಡೆಸ್ಟ್ ಈಸ್ 98-year-old is still walking around. ಸೊ ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಪೀಪಲ್ ಮಸ್ಟ್ ಫೋಕಸ್ ಆನ್ being very practical, not stressed. Bangalore is a IT city where people are very aspirational. ಎಲ್ಲನೂ ಸಾಧಿಸಬೇಕು, ಎಲ್ಲನೂ ಮಾಡಬೇಕು ಅನ್ನುವಂಥ ಭಾಳ ಹುಚ್ಚು. ಹೀಗಾಗಿ ಆರೋಗ್ಯನ ಕಾಂಪ್ರಮೈಸ್ ಮಾಡಿಕೊಂಡು ಎಲ್ಲದನ್ನು ಗಳಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಅನ್ಹೆಲ್ದಿ ಈಟಿಂಗ್ ಇರುತ್ತೆ, ಎಕ್ಸರ್ಸೈಸ್ ಇರೋದಿಲ್ಲ, ಸ್ಮೋಕಿಂಗ್ ಇರುತ್ತೆ, ದಪ್ಪ ಆಗ್ತಾರೆ. ಅದ್ರ ಜೊತೆಗೆ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇದ್ರೂ ಸರಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪ್ರಯಾರಿಟೀಸ್ ಬೇರೆ ಇರುತ್ತೆ ಅವ್ರಿಗೆ. ಹೀಗಾಗಿ ಪ್ರತಿಯೊಬ್ಬರು ಯಂಗ್ ಪಾಪ್ಯುಲೇಷನ್ ಶುಡ್ ಫೋಕಸ್ ಆನ್ ಪ್ರಿವೆಂಟಿಂಗ್ ಡಿಸೀಸ್, ನಾಟ್ ಟ್ರೀಟಿಂಗ್ ಡಿಸೀಸ್. ಸೊ ದಿಸ್ ಅ ಪ್ರಿವೆಂಟಬಲ್ ಡಿಸೀಸ್, ಎವ್ರಿ ಒನ್ ಮಸ್ಟ್ ವರ್ಕ್ ಟುವರ್ಡ್ಸ್ ಇಟ್. ಇನ್ನೊಂದು ವಿಚಾರ ಗಮನಿಸಿದೀವಿ ಸರ್, ಈಗ ತುಂಬ ಹೆಲ್ದಿ ಆಗಿರ್ತಾರೆ, ಯಾವುದೇ ರೀತಿ ಸಮಸ್ಯೆ ಇರಲ್ಲ. ಹೆಚ್ಚಾಗಿ ನಾವು ಸ್ಪೋರ್ಟ್ಸ್ ಪರ್ಸನ್ಸಲ್ಲಿ ನಾವು ಗಮನಿಸ್ತೀವಿ, ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ, ಹೆಲ್ದಿ ಆಗಿರ್ತಾರೆ, ಒಳ್ಳೆ ಫುಡ್ ಇಂಟೇಕ್ ತೊಗೊಂಡಿರ್ತಾರೆ, ಯಾವುದೇ ರೀತಿ ಹೃದ್ರೋಗ ಸಮಸ್ಯೆಗಳಂತ ಸಿಂಪ್ಟಮ್ಸ್ಗಳು ಕೂಡ ಕಾಣಿಸ್ಕೊಡೋದಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇದಕ್ಕಿದ್ದಂತೆ ಮರಣ ಹೊಂದ್ತಾರೆ. ಯಾಕೆ ಈ ರೀತಿ ಆಗುತ್ತೆ? ಗುಡ್ ಕ್ವೆಶ್ಚನ್. ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ಬೇರೆ, ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಇನ್ನೊಂದು ಪ್ರಾಬ್ಲಮ್. ಇದೆರಡು ಬೇರೆ. ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯದ ರಕ್ತನಾಳದಲ್ಲಿ ಹೆಪ್ಪುಗಟ್ಟಿ ರಕ್ತ ಫ್ಲೋ ಹೃದಯಕ್ಕೆ ನಿಂತಾಗ ಆಕ್ಸಿಜನ್ನು ಮತ್ತು ಊಟ ನಿಂತು ಹೋಗಿ ಹಾರ್ಟ್ ಮಸಲ್ ಸತ್ತೋಗುತ್ತೆ. ಅದನ್ನು ರಕ್ತ ಹೆಪ್ಪುಗಟ್ಟಿರೋದನ್ನ ತೆಗೆದು ಮತ್ತೆ ರಕ್ತ ಹರಿಯೋಕ್ಕೆ ಶುರು ಮಾಡಿದಾಗ ಇನ್ನೂ ಒಂದು ಸ್ವಲ್ಪ ಜೀವ ಉಳಿಯುತ್ತೆ, ಮನುಷ್ಯನೂ ಬದುಕ್ತಾ ಹೋಗ್ತಾನೆ, ಬಟ್ ಹೃದಯ ಪಂಪ್ ಮಾಡೋ ಕ್ಷಮತೆ ಕಮ್ಮಿ ಆಗುತ್ತೆ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಇನ್ನೊಂದು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ, ಎಲ್ಲಿ ಜನ ಸತ್ತೋಗ್ಬಿಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಹೃದಯ ಒಂದು ನಿಮಿಷದಲ್ಲಿ 60-100 ಸತಿ ಏನು ಮಿಡಿತ ಮಾಡಬೇಕು, ಇದ್ದಕ್ಕಿದ್ದಂಗೆ ಮಿಡಿತ ನಿಲ್ಲಿಸ್ಬಿಡುತ್ತೆ. ಯಾಕೆ ಅಂದರೆ ಅದು ಇಲೆಕ್ಟ್ರಿಕಲ್ ಸರ್ಕ್ಯೂಟ್ ಇರುತ್ತೆ ಹಾರ್ಟ್ಗೆ. ನಾವು ಕೈ ಆಗಲಿ ಕಾಲು ಓಡಾಡಿಸ್ಬೇಕು ಅಂದರೆ ಮೆದುಳಿನಿಂದ ಒಂದು ಕಂಟ್ರೋಲ್ ಬರುತ್ತೆ. ಇಟ್ ಈಸ್ ಅಂಡರ್ ಅವರ್ ಕಂಟ್ರೋಲ್. ಬಟ್ ಹೃದಯ ಬಡಿತನ ನಾವು ನಿಲ್ಸೋಕ್ಕಾಗಲ್ಲ. ಇಟ್ ಹ್ಯಾಸ್ ಇಟ್ಸ್ ಓನ್ ಜನರೇಟರ್ ಆ್ಯಂಡ್ ಇಟ್ ಇಸ್ ಓನ್ ಕಂಡಕ್ಷನ್, ಎಲೆಕ್ಟ್ರಿಕಲ್ ಕಂಡಕ್ಷನ್ ಇರುತ್ತೆ. ಅದು ಹೃದಯ ಮಿಡಿಯೋಂಥ ಜಾಗಕ್ಕೆ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ನಿಂತು ಹೋಗ್ಬಿಡುತ್ತೆ. ಆಗ ಇಮ್ಮಿಡಿಯೇಟಾಗಿ CPR ಮಾಡಿ ಎಲೆಕ್ಟ್ರಿಕ್ ಶಾಕ್ ಕೊಡಲಿಲ್ಲ ಅಂದರೆ 100% ಜನ ತೀರು ಹೋಗ್ತಾರೆ. ಸೊ ಇವೆರಡು ಬೇರೆ ಬೇರೆ ಕಾರಣ. ಇದು ಎಷ್ಟೋ ಜನ ಸಣ್ಣ ವಯಸ್ಸಿನಲ್ಲಿ ತೀರ್ಕೊಳ್ತಾರೆ ಅಂತ ಹೇಳಿದ್ರಿ, ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳ್ತೀವಿ. ಅದಕ್ಕೆ ಟರ್ಮ್ ಇಸ್ ಸಡನ್ ಕಾರ್ಡಿಯಾಕ್ ಡೆತ್ ಅಂತ. ಕಾಮನೆಸ್ಟ್ ಕಾಸ್ ಅಂದರೆ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಬ್ಲಡ್ ಫ್ಲೋ ನಿಂತು ಹಾರ್ಟ್ ನಿಂತು ಹೋಗ್ಬಿಡುತ್ತೆ. ಬಟ್ ಅದರಲ್ಲಿ 80% ಜನ ನಾವು ಉಳಿಸ್ಬೋದು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಬಂದರೆ, ಅಥವಾ ಅಕ್ಕಪಕ್ಕ ನಿಂತವರಿಗೆ ಒಂದು CPR ಮಾಡುವಂಥ ಕೇಪಬಿಲಿಟಿ ಇದ್ದು, ಅಲ್ಲಿ ಎಲ್ಲಾದರೂ ಒಂದು ಮಾಲಲ್ಲಿ ಶಾಕ್ ಕೊಡುವಂಥ ಒಂದು ಇಕ್ವಿಪ್ಮೆಂಟ್ ಇದ್ದರೆ, ಜಗತ್ತಿನಲ್ಲಿ ನೀವು ಎಲ್ಲೇ ಹೋಗಿ, ರೈಲ್ವೆ ಸ್ಟೇಷನ್ ಹೋಗಿ, ಬಸ್ ಸ್ಟ್ಯಾಂಡ್ಗೆ ಹೋಗಿ, ಮಾಲ್ಸ್ಗೆ ಹೋಗಿ, ಥಿಯೇಟ್ರಲ್ಲಿ ಈ ಶಾಕ್ ಕೊಡುವಂಥದ್ದು ಇರುತ್ತೆ. ನಮ್ಮ ದೇಶದಲ್ಲಿ ಇಲ್ಲ, ಅನ್ಫಾರ್ಚುನೇಟ್. ವಿ ಶುಡ್ ಮೇಕ್ ದಮ್ ಅವೈಲೇಬಲ್. ದಿಸ್ ಈಸ್ 80% ಆಫ್ ದ ಡೆತ್ಸ್ ಆರ್ ಪ್ರಿವೆಂಟಬಲ್. ಬಟ್ ಜನ ಸಮಯಕ್ಕೆ ಸರಿಯಾಗಿ ಸಿಂಪ್ಟಮ್ನ ರೆಕಗ್ನೈಸ್ ಮಾಡಲ್ಲ, ಬಂದು ಒಂದು ಆಸ್ಪತ್ರೆಯಲ್ಲಿ ಅಥವಾ ಸ್ಪೆಷಲಿಸ್ಟಿಗೆ ತೋರಿಸಲ್ಲ, ಅವರೇ ಆನ್ ದ ಶೆಲ್ಫ್ ಮೆಡಿಕೇಷನ್ ಏನೋ ತೊಗೊಳ್ತಾರೆ. ಹೀಗಾಗಿ ಬೈ ದ ಟೈಮ್ ದೇ ಅರೈವ್ ಟು ಹಾಸ್ಪಿಟಲ್, ಮೆನಿ ಲೈವ್ಸ್ ಆರ್ ಲಾಸ್ಟ್ ಬಿಕಾಸ್ ಆಫ್ ಡಿಲೇಡ್ ಐಡೆಂಟಿಫಿಕೇಶನ್. ಅಂದರೆ ಆ ಸಮಯದಲ್ಲಿ ಏನು ಮಾಡಬೇಕಂತೀರಾ? ಯಾಕಂದರೆ ಸಾಕಷ್ಟು ಜನ ವೀಕ್ಷಕರು ನೋಡ್ತಾ ಇರ್ತಾರೆ, ಏನೋ ರೀತಿ ಸಮಸ್ಯೆಗಳು ಕಂಡ ತಕ್ಷಣ ಏನು ಮಾಡಬೇಕು? ಯಾಕಂದರೆ ತುಂಬ ಜನ ಗೊತ್ತಿರಲ್ಲ, ನೀರು ಕುಡ್ಸಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ. ಸೊ ಫಸ್ಟು ಒಂದು ಎಮರ್ಜೆನ್ಸಿಗೆ ಫೋನ್ ಮಾಡಬೇಕು, 108 or 1066. ಅಪೋಲೋ ಇಸ್ ಅ 1066. ದೇರ್ ಇಸ್ ಅ ಡಾಕ್ಟರ್ ಆಲ್ವೇಸ್ ವಿಲ್ ರಿಸೀವ್ ದ ಕಾಲ್. ನೀವು ಜಸ್ಟ್ ಹೇಳಬೇಕು, ಹಿಂಗೇನೋ ಎದೆ ನೋವು ಬರ್ತಾ ಇದೆ, ಎಲ್ಲೇ ಇರಲಿ, ಭಾರತದಲ್ಲಿ ಎಲ್ಲೇ ಇರಲಿ, ಆ ನಂಬರ್ಗೆ ಡಯಲ್ ಮಾಡಿಬಿಟ್ಟು ಹೀಗೆ 45 ವರ್ಷದವರು ಎದೆ ನೋವು ಅಂತ ಕೂತಿದ್ದಾರೆ, ಏನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಡಾಕ್ಟರ್ ನೋಡಿ, ಅವ್ರಿಗೆ ಸ್ವಲ್ಪ ಪಲ್ಸ್ ಮುಟ್ಟು ನೋಡಿ, ಮಲಗಿಸಿ. ಒಂದು ಯಾಕಂದರೆ ಕಾನ್ಸ್ಟೆಂಟ್ಲಿ ಟಿಲ್ ಆ್ಯಂಬುಲೆನ್ಸ್ ಬರೋವರೆಗೂ ಅಥವಾ ಇನ್ನೊಂದು ಮೆಡಿಕಲ್ ಕೇರ್ ಅರೈವ್ ಬರೋವರೆಗೂ ಅವ್ರನ್ನ ಹೇಗೆ ನೀವು ಜೀವಂತವಾಗಿ ಇಟ್ಕೋಬೇಕು ಅನ್ನೋದನ್ನ, ಅದಕ್ಕೆ ಅಂತ ಯಾರೋ ಸಂಬಡಿ ಕ್ಯಾನ್ ಗೈಡ್ ಯು. ನಾವು ಎಷ್ಟೇ ತಿಳ್ಕೊಂಡಿರಲಿ, ಆ ಸಮಯದಲ್ಲಿ ಸ್ಟ್ರಕ್ಚರ್ಡ್ ಗೈಡಿಂಗ್ ಈಸ್ ಇಂಪಾರ್ಟೆಂಟ್. ಸೊ ಪ್ಲೀಸ್ ಕಾಲ್ ಎಮರ್ಜೆನ್ಸೀಸ್ ಆ್ಯಂಡ್ ಆ್ಯಂಬುಲೆನ್ಸಸ್. ಡೋ ನಾಟ್ ಟ್ರೀಟ್ ಬೈ ಅವರ್ ಸೆಲ್ಫ್. ನಾವೇ ಟ್ರೀಟ್ ಮಾಡಬಾರ್ದು, ಒಂದು ಆ್ಯಂಬುಲೆನ್ಸ್ ಕರಿಬೇಕು, ಇಲ್ಲಾಂದರೆ ಯಾವುದೋ ಒಂದು ಆಸ್ಪತ್ರೆಗೆ ಫೋನ್ ಮಾಡಬೇಕು. ಎರಡನೇದು, ನಾವೆಲ್ಲ ಇನ್ನೊಂದು ಏನು ತಿಳ್ಕೋಬೇಕು ಅಂದರೆ, ಯಾರೇ ಒಂದು ಸ್ವಲ್ಪ ತೊಂದರೆ ಅಂದರೆ ಮಲಗಿಸ್ಬೇಕು, ಕೂಡಿಸ್ಬಾರ್ದು. BP ಡೌನ್ ಆದಾಗ ಕೂಡಿಸಿದ್ರೆ ಮೆದುಳಿಗೆ ರಕ್ತ ಹೋಗ್ದೇನೆ ಎಚ್ಚರ ತಪ್ಪಿ ಬಿದ್ದು ಹೋಗ್ತಾರೆ. ಹಾಗಾಗಿ ಮಲಗಿಸ್ಬಿಟ್ರೆ ರಕ್ತ ಸಂಚಾಲನೆ ಸ್ವಲ್ಪನಾದರೂ ಮೆದುಳಿಗೆ ಹೋಗ್ತಾ ಇರುತ್ತೆ. ಈ ಗುರುತ್ವಾಕರ್ಷಣೆಯಿಂದ ಕೆಳಗೆ ರಕ್ತ ಹೋಗುತ್ತೆ. ಮಲಗಿದಾಗ
ತಲೆಗೆ ಮೆದುಳಿಗೆ ಹೋಗುತ್ತೆ. ಸೊ ಆಲ್ವೇಸ್ ಮೇಕ್ ದೆಮ್ ಸ್ಲೀಪ್. ವಾಂತಿ ಹಾಗೆ ಏನಾದ್ರು ಬರ್ತಿದ್ರೆ ಒಂದು ಎಡಗಡೆನೋ ಬಲಗಡೆನೋ ತಿರುಗಿ ಅಂತ ಹೇಳ್ಬೋದು. ಓಕೆ. ಪಲ್ಸ್ ಒಂದು ತಿಳ್ಕೊಂಡಿರಬೇಕು ನೋಡೋಕ್ಕೆ. ಭಾಳ ಕಮ್ಮಿ ಇದ್ದರೆ ಸ್ವಲ್ಪ ಕೆಮ್ಮಿ ಅಂತ ಹೇಳಿ ಅವ್ರು ಎಚ್ಚರಣೆ ಇಲ್ಲಪ್ಪ ಅಂದರೆ ಕಂಟಿನ್ಯೂ ಆಗಿ ಎದೆ ಪ್ರೆಸ್ ಮಾಡ್ತಾ ಒಂದು ಯಾವ್ದಾದ್ರು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿದ್ರೆ ಅದು ಬರೋವರೆಗೂ ಜೀವಿತವಾಗಿ ಅವ್ರನ್ನ ಇಡ್ಬೋದು ನಾವು. ಇನ್ನು ಬೆಳಗಿನ ಜಾವದಲ್ಲಿ ಅಂದರೆ ನಾವು ವಯಸ್ಸಾದವರಲ್ಲಿ ಗಮನಿಸ್ತಾ ಇರ್ತೀವಿ, ಟಾಯ್ಲೆಟ್ಗೆ ಹೋಗಿರೋಂಥ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳನ್ನ ಎದುರಿಸಿರೋದನ್ನ ಗಮನಿಸ್ತೀವಿ. ಯಾಕೆ ಈ ರೀತಿ ಆಗುತ್ತೆ ಮಧ್ಯರಾತ್ರಿನಲ್ಲಿ ಅಥವಾ ಬೆಳಗಿನ ಜಾವದ ಸಮಯದಲ್ಲಿ? ಎಕ್ಸಲೆಂಟ್. ಮೋಸ್ಟ್ ಹಾರ್ಟ್ ಅಟ್ಯಾಕ್ಸ್ ಆ್ಯಂಡ್ ಪ್ಯಾರಾಲಿಟಿಕ್ ಸ್ಟ್ರೋಕ್ಸ್ ಹ್ಯಾಪನ್ ಇನ್ ದ ಅರ್ಲಿ ಮಾರ್ನಿಂಗ್ ಅವರ್ಸ್. ಸರ್ಕೇಡಿಯನ್ ರಿದಮ್ ಅಂತೀವಿ. ಹೇಗೆಂದರೆ ಒಂದು ಮಲ್ಲಿಗೆ ಹೂವು ಸಾಯಂಕಾಲ ಬಿಟ್ಟರೆ ಇನ್ನೊಂದು ಹೂವು ಬೆಳಗ್ಗೆ ಅರಳುತ್ತೆ. ಪ್ರತಿಯೊಂದು ಜೀವಿಯಲ್ಲೂ ಆ ಸೂರ್ಯನ ಬೆಳಕಿಗೆ ಹೇಗೆ ರೆಸ್ಪಾಂಡ್ ಮಾಡುವಂಥ ಒಂದು ಪ್ರಕ್ರಿಯೆ ಇರುತ್ತೆ. ನಮ್ಮ ದೇಹದಲ್ಲೂ ಹಾಗೇ ಮಲಗಿದಾಗ ನಮ್ಮ ಹೃದಯ ಬಡಿತ ಮತ್ತು BP ಭಾಳ ಕಮ್ಮಿ ಇರುತ್ತೆ. ಬೆಳಿಗ್ಗೆ 5-6 ಗಂಟೆಯಿಂದ ಬೇರೆ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗೋಕ್ಕೆ ಶುರು ಆಗುತ್ತೆ. ಅದರಿಂದ ಹಾರ್ಟ್ ರೇಟು ಮತ್ತು ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಬೆಳಿಗ್ಗೆ ಪ್ರಾಬ್ಲಿ 5:30ರಿಂದ ಒಂದು 10 ಗಂಟೆವರೆಗೂ. ಆ ಸಮಯದಲ್ಲೇ ಹಾರ್ಮೋನ್ಸು ಪ್ಲಸ್ BP ಮತ್ತು ಹೃದಯ ಬಡಿತ ಜಾಸ್ತಿ ಆಗೋದ್ರಿಂದ ಮ್ಯಾಕ್ಸಿಮಮ್ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸ್. ಎರಡನೇದು ಯೂರಿನೇಷನ್ ಅಥವಾ ನಾವು ಮೋಷನ್ಗೆ ಹೋದಾಗ ಜನ ಪ್ರೆಷರ್ ಹಾಕ್ತಾರೆ, ಅದರಿಂದ ಹೃದಯಕ್ಕೆ ಭಾಳ ಪ್ರೆಷರ್ ಆಗುತ್ತೆ. ಸೊ ಕಾನ್ಸ್ಟಿಪೇಷನ್ ಆ್ಯಂಡ್ ಡಿಫಿಕಲ್ಟಿ ಇನ್ ಯೂರಿನೇಷನ್ ಈಸ್ ಆಲ್ಸೋ ರಿಸ್ಕ್ ಫ್ಯಾಕ್ಟರ್. ಮೂರನೇದು ಆ ಸಮಯದಲ್ಲಿ ಏನಾದ್ರು ಎದೆ ನೋವು ಆದರೆ, ಉಸಿರಾಟ ತೊಂದರೆ ಆದರೆ ಎಲ್ಲೇ ಇರಲಿ ಬಾತ್ರೂಮಲ್ಲೇ ಮಲಗಿಬಿಡ್ಬೇಕು. ನಾನು ಬೆಡ್ಗೆ ಹೋಗಿ ಅಲ್ಲಿ ಮಲಗಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ ಮಧ್ಯೆ ಎಲ್ಲೋ ಬಿದ್ದೋಗ್ಬಿಡ್ತಾರೆ. ತಲೆ ಚಕ್ರ ಬಂತು, ಕತ್ಲು ಬಂತು ಅಂದರೆ ಎಲ್ಲಿರ್ತಾರೆ ಅಲ್ಲೇ ಮಲಗಿಬಿಟ್ಟು ಯಾರನ್ನಾರು ಹೆಲ್ಪ್ ಕರಿಬೇಕು. ದಟ್ ಈಸ್ ದ ವೇ ಟು ರೆಸ್ಪಾಂಡ್. ಓಕೆ. ಜೊತೆಗೆ ಸರ್ ಇದೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಯಾಕಂದರೆ ಒಂದು ಮಗು ಹುಟ್ಟಿದ ತಕ್ಷಣ ಇಡೀ ಜಾತಕವನ್ನು ಬರೆಸ್ತೀವಿ, ಮುಂದೆ ಏನಾದರೂ ದೋಷ ಬರುತ್ತಾ, ಈ ಟೈಮಿಗೆ ಏನು ಮಾಡಬೇಕು, ಈ ದೋಷ ಕಳ್ಕೊಳ್ಬೇಕು ಅಂತ. ಹಾಗೆ ಪ್ರತಿಯೊಬ್ಬರಿಗೆ ಅಂದರೆ ಹಿಂದಿನ ಕಾಲದಲ್ಲಿ ಅದನ್ನು ನಾವು ಗಮನಿಸಿ ಅಷ್ಟೊಂದು ಆರೋಗ್ಯ ಸಮಸ್ಯೆಗಳು ಕಾಡ್ತಿರಲಿಲ್ಲ. ಏಜ್ ರಿಲೇಟೆಡ್ ಕಾಮನ್ ಆಗಿರ್ತಿತ್ತು, ಬಟ್ ಅರ್ಲಿ ಏಜಲ್ಲಿ ಈ ರೀತಿ ಸಮಸ್ಯೆಗಳು ತುಂಬಾ ವಿರಳ. ಬಟ್ ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಡಿಸೀಸಸ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕ್ ಮಾಡೋದಾಗಿರ್ಬೋದು, ಅಥವಾ ಸ್ಟೆರಾಯ್ಡ್ಸ್ ತೊಗೊಳ್ಳೋದು, ಇದೆಲ್ಲದಿಂದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಸೊ ಮುಂಚೆನೇ ತಿಳ್ಕೊಳ್ಬಹುದಾ ಇಂಥ ಸಮಸ್ಯೆ ಮುಂದೆ ಬರಬಹುದು ಅಂತ? ಅರ್ಲಿ ಡಿಟೆಕ್ಟ್ ಮಾಡೋದಕ್ಕೆ ಏನಾದರೂ ಅಡ್ವಾನ್ಸ್ ಟೆಕ್ನಾಲಜೀಸ್ ಇದೆಯಾ ಅಪೋಲೋದಲ್ಲಿ? ವೆರಿ ಗುಡ್ ಕ್ವೆಶ್ಚನ್. ಯಾಕಂದರೆ ಯಾವುದೇ ಒಂದು ಇನ್ಸಿಡೆಂಟ್ನ ತಡೆಯೋದು ಈಸ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್. ಅರ್ಥಕ್ವೇಕೇ ಆಗಿರ್ಬೋದು ಅಥವಾ ಫ್ಲಡ್ಸೇ ಆಗಿರ್ಬೋದು, ಇಫ್ ಯು ಕ್ಯಾನ್ ಪ್ರೆಡಿಕ್ಟ್ ಆ್ಯಂಡ್ ಪ್ರಿವೆಂಟ್, ದಟ್ ಈಸ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್. ಈಗ ಅಪೋಲೋ ಅಲ್ಲಿ ನಾವು ಅಪೋಲೋ ಪ್ರೋ ಹೆಲ್ತ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಇಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್, AI ಬೇಸ್ಡ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಹೆಣ್ಣೆ ಆಗಿರಲಿ ಗಂಡೆ ಆಗಿರಲಿ, ಅವರ ವಯಸ್ಸು, ಅವರಿಗಿರುವಂಥ ಮೈ ತೂಕ, ಹೈಟು, ಅವರ ಈಗಿನ ಹಿಸ್ಟ್ರಿ, ಹಿಂದಿನ ಹಿಸ್ಟ್ರಿ, ಫ್ಯಾಮಿಲಿ ಹಿಸ್ಟ್ರಿ, ಅವರ ಬ್ಲಡ್ ಪ್ರೆಷರು, ಅವರ ಶುಗರು, ಕೊಲೆಸ್ಟ್ರಾಲು, ಅವನ್ನೆಲ್ಲ ಟ್ಯಾಬ್ಯುಲೇಟ್ ಮಾಡಿ ನೋಡಿದಾಗ ಈ ವ್ಯಕ್ತಿಗೆ ಈ ಸಮಯದಿಂದ ಮುಂದಿನ ಸಮಯದಲ್ಲಿ ಯಾವ್ಯಾವ ರೋಗಗಳು ಬರುವಂಥ ಚಾನ್ಸ್ ಇದೆ, ಹಾರ್ಟ್ ಅಟ್ಯಾಕ್ ಬರುವಂಥ ಚಾನ್ಸ್ ಇದೆಯಾ, ಅದನ್ನು ಏನನ್ನ ಬದಲಾಯಿಸಿದ್ರೆ ಹಾರ್ಟ್ ಅಟ್ಯಾಕ್ನ ತಡಿಬೋದು ಅಂತ ಪ್ರೆಡಿಕ್ಷನ್ ಮಾಡ್ಯೂಲ್ಸ್ನ ದೇ ಆರ್ ಅವೈಲೇಬಲ್. Apollo has invested tremendously into predicting future heart attacks and heart failures and sudden deaths. ಅದಕ್ಕೂ ಅವನ್ನ ತಡೆಯೋದಕ್ಕೋಸ್ಕರ ಅಲ್ಲಿ ಪ್ರಿವೆಂಟ್, ಪ್ರೊಟೆಕ್ಟ್ ಆ್ಯಂಡ್ ಟ್ರೀಟ್ ಅಂತ ಒಂದು 3 ಸ್ಟ್ರಾಟಜಿ ಮಾಡಿರ್ತೀವಿ. ಇದರಿಂದ ಏನಾಗುತ್ತೆ ಅಂತೆ, ಈಗ ತಾವು ಹೇಳಿದ್ರಿ ಭಾಳ ಸಣ್ಣ ವಯಸ್ಸಿನಲ್ಲೇ ಭಾಳ ಜೀವಗಳನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ದೇ ಆರ್ ಆಲ್ ವೆರಿ ವ್ಯಾಲ್ಯೂಬಲ್ ಟು ದಟ್ ಫ್ಯಾಮಿಲಿ. See, as a doctor, most difficult time is when a father cries for the death of a son, and when a small child is accompanied by his mother and father is no more. It is, you just can't sleep 3 days after explaining to them. So these lives are not meant to be lost. So that is why we have devised these predictive modules anta heltivi. Either preemptive anta heltivi illa prevent anta heltivi. ಮುಂದೆ ಆಗೋದನ್ನು ಈಗಲೇ ಕಂಡುಹಿಡಿದು ತಡೆಯೋದು, ಅಥವಾ ಮುಂದೆ ಬರುತ್ತೆ ಅಂದರೆ ಈಗಲೇ ಒಂದು ಟ್ರೀಟ್ಮೆಂಟ್ ಮಾಡಿ ಅದನ್ನು ತಡೆದು ಬಿಡೋದು. ಎರಡು ಅಪೋಲೋ ಸಿಸ್ಟಮಲ್ಲಿ ಅವೈಲೇಬಲ್ ಇದೆ. ಕೋಟ್ಯಾಂತರ ಖರ್ಚು ಮಾಡಿ ಈ ಪ್ರೆಡಿಕ್ಟಿವ್ ಮಾಡ್ಯೂಲ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ಡೆವಲಪ್ ಮಾಡಿದ್ದೀವಿ. ಹೃದ್ರೋಗ ಸಮಸ್ಯೆ ಕಾಣಿಸ್ಕೊಂಡ ನಂತರ ಸರ್ಜರಿಗೆ ಏನಾದ್ರು ಮಾಡಿಸ್ಕೊಂಡು ಹುಷಾರಾಗಿರ್ತಾರೆ, ಅಥವಾ ಮತ್ತೆ ಮನೆಗೆ ಹೋಗಿ ಎಲ್ಲ ಲೈಫ್ ಸ್ಟೈಲ್ ನಾರ್ಮಲ್ ಆಗಿ ಲೀಡ್ ಮಾಡ್ತಿರ್ತಾರೆ, ಮತ್ತೊಮ್ಮೆ ಆಗಬಹುದಾದಂಥ ಚಾನ್ಸಸ್ಗಳಿರುತ್ತೆ. ಸೊ ಈ ರೀತಿ ಯಾವ ರೀತಿ ಚಾಲೆಂಜ್? ಫ್ಯಾಂಟಾಸ್ಟಿಕ್ ಕ್ವೆಶ್ಚನ್. ಹಾರ್ಟ್ ಅಟ್ಯಾಕ್ ಅಥವಾ ಡಯಾಬಿಟೀಸ್, ಬ್ಲಡ್ ಪ್ರೆಷರ್ ಇವಕ್ಕೆ ಕ್ಯೂರ್ ಇಲ್ಲ. ಅಂದರೆ ಏನು ಹೇಳ್ತೀರಿ, ಕಂಪ್ಲೀಟ್ ಟ್ರೀಟ್ಮೆಂಟ್ ಇರೋದಿಲ್ಲ. ಈಗ ಮಲೇರಿಯಾ ಬಂತು, ಟೈಫಾಯ್ಡ್ ಬಂತು, ಕೋವಿಡ್ ಬಂತು ಅಂದರೆ ಒಂದು ಸತಿ ಟ್ರೀಟ್ಮೆಂಟ್ ಮಾಡಿದ್ರೆ ಹೊರಟೋಗ್ಬಿಡುತ್ತೆ. ಈ ರೋಗಗಳು, ಹಾರ್ಟ್ ಅಟ್ಯಾಕ್ ಬಂದವ್ರಿಗೆ ಮುಂದಿನ 3 ವರ್ಷದಲ್ಲಿ ಇನ್ನೂ 20% ಜನಕ್ಕೆ ಮತ್ತೆ ಹಾರ್ಟ್ ಅಟ್ಯಾಕ್ ಬರುತ್ತೆ.
ಸೊ ಹೀಗಿದ್ದಾಗ ಒಂದು ಅಟ್ಯಾಕ್ ಆಗಿರುವಂಥ ಪೇಷಂಟ್ ಈಸ್ ವೆರಿ ವಲ್ನರಬಲ್ ಫಾರ್ ರೆಸ್ಟ್ ಆಫ್ ಹಿಸ್ ಲೈಫ್. ಇವ್ರ ಹೃದಯನ ನಾವು ನೆಕ್ಸ್ಟ್ 10 ರಿಂದ 20 ವರ್ಷದೊಳಗೂ ಕಾಯ್ಕೊಂಡು ಹೋಗಬೇಕಾಗತ್ತೆ. ಅದಕ್ಕೋಸ್ಕರನೇ ವಿ ಹ್ಯಾವ್ ಅ ಸ್ಟ್ರಕ್ಚರ್ಡ್ ಪ್ರಿವೆಂಟಿವ್ ಥೆರಪಿ ಅಂತ ಇರುತ್ತೆ. ಅವ್ರನ್ನ ಪೀರಿಯಾಡಿಕ್ ಫಾಲೋಅಪ್ಪಲ್ಲಿ ದೇರ್ ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಹಾರ್ಟ್ ಫಂಕ್ಷನ್, ಫ್ಯೂಚರ್ ರಿಸ್ಕ್ ಫಾರ್ ಪ್ಯಾರಾಲಿಸಿಸ್, ಹಾರ್ಟ್ ಅಟ್ಯಾಕ್ ಅವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಸಮಯಕ್ಕೆ ಪರೀಕ್ಷೆಗಳು ಮಾಡಿ ಅವನ್ನ ತಡೆಯುವಂಥ ಟ್ರೀಟ್ಮೆಂಟ್ನ ನಾವು ಎಸ್ಟಾಬ್ಲಿಷ್ ಮಾಡಿರ್ತೀವಿ. ಹೀಗಾಗಿ ಅವರ ನೆಕ್ಸ್ಟ್ ಹಾರ್ಟ್ ಅಟ್ಯಾಕ್ ಅಥವಾ ಪ್ಯಾರಾಲಿಸಿಸ್ನ ತಡೆಯುವಂಥ ಕ್ಷಮತೆ ಅಪೋಲೋ ಸಿಸ್ಟಮಲ್ಲಿ ಭಾಳ ಜಾಸ್ತಿ ಇದೆ. ಜೊತೆಗೆ ಮೆಡಿಕಲ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇದು ಒಂದು ರೀತಿ ವೈಶಿಷ್ಟ್ಯತೆ ಅಂತಾನೆ ಹೇಳ್ಬೋದು. ರಾಯಲ್ ಕಾಲೇಜ್ ಆಫ್ ಎಮರ್ಜೆನ್ಸಿ ಮೆಡಿಸಿನ್ ಇಂಗ್ಲೆಂಡ್ನಿಂದ ಒಂದು ವೈಶಿಷ್ಟ್ಯವಾದ ಮಾನ್ಯತೆಯನ್ನು ಪಡ್ಕೊಂಡಿದೆ. ಈ ಸಂದರ್ಭದಲ್ಲಿ ಈ ವಿಚಾರವಾಗಿ ತಿಳಿಸೋದಾದರೆ ಫ್ಯಾಂಟಾಸ್ಟಿಕ್. ನಾವು ಎಲ್ಲ ಟೇಕ್ ಅ ಪ್ರೈಡ್. ಐ ಆಮ್ ಅ ಕಾರ್ಡಿಯಾಲಜಿಸ್ಟ್ ಬಟ್ ಐ ಟೇಕ್ ವೆರಿ ಬಿಗ್ ಪ್ರೈಡ್. ಅಂದರೆ ಒಂದು ಏನೇ ಅಭಿಮಾನ ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಮೇಲೆ. ಇವರು ಇಂಗ್ಲೆಂಡಲ್ಲಿ ಹೇಗೆ ಒಂದು ಎಮರ್ಜೆನ್ಸಿನ ಅಟೆಂಡ್ ಮಾಡ್ತಾರೋ ಇನ್ ದ ಸೇಮ್ ಮ್ಯಾನರ್ ಅಪೋಲೋ ಎಮರ್ಜೆನ್ಸಿ ಫಂಕ್ಷನ್ಸ್. ಆಲ್ ಅವರ್ ಎಮರ್ಜೆನ್ಸಿ ಡಾಕ್ಟರ್ಸ್ ಆರ್ ಸರ್ಟಿಫೈಡ್ ಬೈ ರಾಯಲ್ ಕಾಲೇಜ್ ಆಫ್ ಇಂಗ್ಲೆಂಡ್. ಇದರಿಂದ ಏನಾಗುತ್ತೆ ಅಂದರೆ ಎಷ್ಟೋ ರೋಗಗಳನ್ನ ಟ್ರೀಟ್ ಮಾಡುವಂಥ ಡಾಕ್ಟ್ರು ವೈಯಕ್ತಿಕವಾಗಿ ಒಂದು ಡಿಸಿಷನ್ ತೊಗೊಂಡು ಟ್ರೀಟ್ಮೆಂಟ್ ಮಾಡ್ತಾರೆ. ಆಗ ವ್ಯಕ್ತಿಯಿಂದ ವ್ಯಕ್ತಿಗೆ ಟ್ರೀಟ್ಮೆಂಟ್ ವೇರಿ ಆಗುತ್ತೆ. ನೀವು ಒಂದು ಬೆಸ್ಟ್ ಒಂದು ಮಾಡ್ಯೂಲ್ನ ಪ್ರಿಪೇರ್ ಮಾಡಿಬಿಟ್ರೆ, ಈ ವ್ಯಕ್ತಿ ಈ ತೊಂದರೆಯಿಂದ ಬಂದಿದ್ದಾರೆ, ಹಾರ್ಟ್ ರೇಟ್ ಇಷ್ಟಿದೆ, ಆಕ್ಸಿಜನ್ ಸ್ಯಾಚುರೇಷನ್ ಇಷ್ಟಿದೆ, ಶುಗರ್ ಹೀಗಿದೆ, ಹೇಗೆ ಮಾಡಬೇಕು, ಹಾರ್ಟ್ ಅಟ್ಯಾಕ್ ನಡೀತಿದೆ, ಹೇಗೆ ಇದನ್ನು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದಕ್ಕೆ ಎಲ್ಲದಕ್ಕೂ ಮಾಡ್ಯೂಲ್ ಇದ್ದು ಆಲ್ ಆಫ್ ದೆಮ್ ಆರ್ ರಿಗರಸ್ಲಿ ಟ್ರೈನ್ಡ್. ಇದನ್ನು ಈಗ ಅವರಿಗೆ ಬಿ ಪಿ ಡೌನ್ ಆಯಿತು, ಎಚ್ಚರ ತಪ್ಪು ಬಿಟ್ಟರು, ಹೇಗೆ ಮಾಡಬೇಕು, ಈಗೆಲ್ಲ ಆಸ್ಪತ್ರೆಯಲ್ಲಿ ವಾರ್ಡಲ್ಲಿ ಇರ್ತಾರೆ, ಅಲ್ಲಿ ಉಸಿರಾಟ ನಿಂತು ಬಿಡುತ್ತೆ, ಅದನ್ನು ಹೇಗೆ ಅಡ್ರೆಸ್ ಮಾಡಬೇಕು. ಆಲ್ ಆಫ್ ದೆಮ್ ಆರ್ ಎಕ್ಸ್ಟ್ರೀಮ್ಲಿ ಟ್ರೈನ್ ಟು ಲುಕ್ ಆಫ್ಟರ್ ಕ್ರಿಟಿಕಲಿ ಸಿಕ್ ಪೇಷಂಟ್ಸ್. ಆ್ಯಂಬುಲೆನ್ಸ್ ಇಳಿಸ್ತಾ ಇದ್ದಂಗೆ ಜೀವನೇ ಇರಲ್ಲ ಅಲ್ಲಿ. ಇವರು ಒಂದು 30 ನಿಮಿಷ ಕೆಲಸ ಮಾಡಿದ್ರೆ ಮನುಷ್ಯ ಎದ್ದು ಕೂತ್ಕೊಳ್ತಾನೆ. ಇಟ್ ಈಸ್ ಲೈಕ್ ಮೇಲೆ ಹೋಗಿರೋನ್ನ ಕರ್ಕೊಂಬಂದಾಗಿರುತ್ತೆ. ಎಮರ್ಜೆನ್ಸಿ ಡಸ್ ಅ ಫ್ಯಾಬ್ಯುಲಸ್ ಜಾಬ್. ಅವರಿಗೆ ದೇ ಹ್ಯಾವ್ ಅ ವೆರಿ ಸ್ಟ್ರಕ್ಚರ್ಡ್ ಟ್ರೈನಿಂಗ್, ಸೊ ದರ್ ಅ ವೆರಿ ವೆರಿ ಎಫಿಷಿಯಂಟ್ ಸಿಸ್ಟಮ್. ಈಗ ಮನೆಯಲ್ಲಿ ಇರ್ತಕ್ಕಂಥವ್ರು, ಈಗ ವಯಸ್ಸಾದವ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ತಾ ಇರಬೇಕಾಗತ್ತೆ. ಅಂದರೆ ಸಿಂಪ್ಟಮ್ಸ್ಗಳಂತ ಏನಾದರೂ ತೋರಿಸುತ್ತಾ ಇದು ಪ್ರಾಥಮಿಕವಾಗಿ ನಾವು ಕಂಡು ಹಿಡಿಯೋದಕ್ಕೆ? 2 ರೀತಿ ಇದೆ. ತಾವು ಹೇಳಿದ್ರಿ, ಒಂದು ತಡೆಯೋದು ಪ್ರಿಯೆಂಪ್ಟಿವ್ ಆರ್ ಪ್ರಿವೆಂಟಿವ್ ಅನ್ನೋದು ಒಂದು ಭಾಗ. ಎರಡನೇದು ಹಾರ್ಟ್ ಅಟ್ಯಾಕ್ ಆಗುವಂಥ ಸಿಂಪ್ಟಮ್ಸ್ ಏನಾರು ಇದೆಯಾ ನಾವು ತಿಳ್ಕೊಬೋದಾ ಅಂತ. ದ ಕಾಮನೆಸ್ಟ್ ಸಿಂಪ್ಟಮ್ಸ್ ಎಲ್ಡರ್ಲಿ ವಯಸ್ಸಾದರಲ್ಲಿ ಏನು ಅಂದರೆ ಮೊದಲಿನಷ್ಟು ಕೆಲಸ ಮಾಡುವಂಥ ಕ್ಷಮತೆ ಇರಲ್ಲ, ಬೇಗ ಸುಸ್ತಾಗ್ತಾರೆ, ಬೇಗ ಫ್ರೀಕ್ವೆಂಟಾಗಿ ರೆಸ್ಟ್ ತೊಗೋಬೇಕು ಅನಿಸುತ್ತೆ, ಅಥವಾ ನಡೆದಾಗ ಏರಿದಾಗ ಎದುಸಿರು ಬರೋದು, ಇಲ್ಲ ಎದೆಯಲ್ಲಿ ಒಂಥರ ಕಸಿವಿಸಿ ಅನಿಸೋದು. ಅಂದರೆ ಎದೆ ನೋವೇ ಅಂತಲ್ಲ, ಯಾಕಂದರೆ 80% ಪೇಷಂಟ್ ಹೇಳ್ತಾರೆ ನಂಗೆ ನೋವಿಲ್ಲ ಡಾಕ್ಟ್ರೆ ಅಂತಾರೆ. ಅಂದರೆ ಅನೀಸಿನೆಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಇದು ಹೆವಿನೆಸ್ ಇರ್ಬೋದು, ಟೈಟ್ನೆಸ್ ಇರ್ಬೋದು, ಚುಚ್ಚಿದಂಗೆ ಆಗ್ಬೋದು, ಇಲ್ಲ ಯಾರೋ ಭಾರ ಹಾಕ್ತಿದ್ದಂಗೆ ಆಗ್ಬೋದು, ಎದೆ ಭಾಗದಲ್ಲಿ ಆಗ್ಬೋದು, ಇಷ್ಟು ಜಾಗದಲ್ಲಿ, ಇಲ್ಲೇ ಅಂತಲ್ಲ, ಈ 2 ಕೈಯಲ್ಲಿ ಬರ್ಬೋದು, ಬೆನ್ನಿಗೆ ಬರ್ಬೋದು, ಜಾಗ್ ಬರ್ಬೋದು. ಇವೆಲ್ಲ ಸಿಂಪ್ಟಮ್ಸ್ ಆಫ್ ಹಾರ್ಟ್ ಸಿಂಪ್ಟಮ್ಸ್. ಬಟ್ ಮೈ ರಿಕ್ವೆಸ್ಟ್, ಡು ನಾಟ್ ವೆಯ್ಟ್ ಫಾರ್ ಸಿಂಪ್ಟಮ್ಸ್. ಬೈ ದ ಟೈಮ್ ಸಿಂಪ್ಟಮ್ಸ್ ಬಂದಿದೆ ಅಂದರೆ ಡಿಸೀಸ್ ಅಡ್ವಾನ್ಸ್ ಆಗಿಬಿಟ್ಟಿದೆ. ಈಗ ಕ್ಯಾನ್ಸರ್ದು ಯಾವುದೋ ಸಿಂಪ್ಟಮ್ ಬಂದಿದೆ ಅಂದರೆ ವೆರಿ ಅಡ್ವಾನ್ಸ್ಡ್. ನಾವು ಈಗ ಹೆಲ್ತ್ ಚೆಕಪ್ ನಾವು ಒಂದು ಆಲ್ಮೋಸ್ಟ್ ಎವ್ರಿ ಡೇ ವಿ ಡೂ ಅಬೌಟ್ ಮೋರ್ ದ್ಯಾನ್ 25,000-30,000 ಹೆಲ್ತ್ ಚೆಕ್ಸ್. ಯಾಕೆ ಅಂದರೆ ಯಾರು ರೋಗ ಬರೋವರೆಗೂ ಕಾಯೋದು ಬೇಡ. ಈ ಲಕ್ಷಣಗಳು ಬರೋ ಮುಂಚೆನೇ ರೋಗನ ಕಂಡುಹಿಡಿದು ಆ ಲಕ್ಷಣನೂ ಬರೋದನ್ನ ನಾವು ತಡಿಬೇಕು ಅನ್ನೋದು. ಈಗ ತುಂಬ ಜನಕ್ಕೆ ಈ ರೀತಿ ಸಮಸ್ಯೆ ಇದೆ ಅನ್ನೋದೇ ತಿಳ್ಕೊಳ್ಳೋದೇ ತುಂಬಾ ಡಿಲೇ ಆಗುತ್ತೆ. ಏನೋ ಬೇರೆ ಟ್ರೀಟ್ಮೆಂಟ್ಗೆ ಅಂತ ಹೋಗಿರ್ತಾರೆ ಅಥವಾ ಬಾಡಿ ಚೆಕಪ್ಗೆ ಅಂತ ಹೋಗಿರ್ತಾರೆ, ಆಗ ಗೊತ್ತಾಗುತ್ತೆ, ಅಥವಾ 2 ಹೋಲ್ ಬ್ಲಾಕ್ ಆಗಿದೆ ಅಂತೆಲ್ಲ ನಾವು ಕೇಳ್ತಾ ಇರ್ತೀವಿ. ಸೊ ಆ ಸಂದರ್ಭದಲ್ಲಿ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಏನು? ನಾವು ಪುಣ್ಯವಂತರ ಅನ್ಕೋಬೇಕು. ಹಾರ್ಟ್ ಅಟ್ಯಾಕ್ ಆಗೋ ಮುಂಚೆನೇ ಇವೆಲ್ಲ ತಿಳಿದ್ರೆ, ಅಥವಾ ಹಾರ್ಟ್ ಫೇಲ್ ಆಗೋ ಮುಂಚೆನೇ ಹೋಲಿದೆ ಅಂತ ತಿಳಿದ್ರೆ ಅವನ್ನ ಮುಂದೆ ಆಗುವಂಥ ಪ್ರಮಾದನ ಈಗಲೇ ತಡೆಗಟ್ಟಬೋದು. ಅದಕ್ಕೆ ಹೆಲ್ತ್ ಚೆಕ್ ಇಸ್ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಎ ಡೇಂಜರ್, ಯು ಆರ್ ಲಕ್ಕಿ ಮುಂಚೆನೇ ಗೊತ್ತಾಗ್ಬಿಟ್ರೆ. ಎರಡನೇದು, ಮೋಸ್ಟ್ ಆಫ್ ದೆಮ್ ದೇ ಥಿಂಕ್ ನನಗೇನು ಸಿಂಪ್ಟಮೇ ಇಲ್ಲ, ಯಾಕೆ ಹೋಗಬೇಕು, ಡಾಕ್ಟ್ರ್ ಹತ್ರ ಹೋದರೆ ಯಾವುದೋ ಒಂದು ಔಷಧಿ ಬರೀತಾರೆ, ಯಾವುದೋ ಒಂದು ಟೆಸ್ಟ್ ಬರೀತಾರೆ, ನಾನು ಲೈಫ್ ಲಾಂಗ್ ಸುಮ್ಮನೆ ತೊಗೋಬೇಕು. ಇನ್ನೊಂದು ಅರ್ಧ ಜನ ನಮ್ಮ ಹತ್ರ ಬಂದು ಹೇಳ್ತಾರೆ, ಡಾಕ್ಟ್ರೆ ನಿನ್ನೆವ್ರಿಗೂ ಚೆನ್ನಾಗಿದ್ರು, ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್, ಅವ್ರಿಗೆ ಏನೂ ತೊಂದರೆ ಇರಲಿಲ್ಲ. ಏನೂ ತೊಂದರೆ ಇರಲಿಲ್ಲ ಅಂದರೆ ಅದನ್ನು ಕಂಡು ಹಿಡಿದಿರಲಿಲ್ಲ. ದೇ ವೆಯ್ಟೆಡ್ ಟಿಲ್ ದೆರ್ ವಾಸ್ ಅ ಹಾರ್ಟ್ ಅಟ್ಯಾಕ್ ಆರ್ ಪ್ಯಾರಾಲಿಟಿಕ್ ಸ್ಟ್ರೋಕ್. ಅದನ್ನು ನಾವು ಮುಂಚೆನೇ ಒಂದು ಪರೀಕ್ಷೆಗಳು ನಾವು ಮಾಡಿ ತಿಳ್ಕೊಂಡಿದ್ರೆ ಇವನ್ನೆಲ್ಲ ತಡೆಯುವಂಥ ಸಾಧ್ಯತೆ ಸೈನ್ಸಲ್ಲಿ ಇದೆ.
ನಾವು ಸೈನ್ಸನ್ನ ಆಪ್ಟಿಮಲಿ ಯೂಸ್ ಮಾಡಿದ್ರೆ, ಟುಡೇ ಸೈನ್ಸ್ ಅಂದರೆ ಬರೀ ಟೆಲಿವಿಷನು, ಮೊಬೈಲ್ ಫೋನ್, ಗೋಯಿಂಗ್ ಟು ಸ್ಪೇಸ್ ಅಂತ ಅಲ್ಲ, ವಿ ನೀಡ್ ಟು ಗೋ ಇನ್ಸೈಡ್. ಈಗ ಹೇಗೆ ಜನ ದಿನ ಹಲ್ಲು ಉಜ್ತಾರೆ, ಯಾಕೆ ಎಷ್ಟೋ ಜನಕ್ಕೆ ಹಲ್ಲಿನ ರೋಗ ಇರಲ್ಲ, ಬಟ್ ಹಲ್ಲು 100 ವರ್ಷ ಬರಲಿ ಅಂತ ಮಾಡ್ತಾರೆ. ಕೂದಲಿಗೆ ಎಣ್ಣೆ ಹಚ್ತಾರೆ, ಚರ್ಮಕ್ಕೆಲ್ಲ ಸೋಪ್ ಹಚ್ಚಿ ತೊಳಿತಾರೆ. ದೇರ್ ಆಲ್ ಕೆಮಿಕಲ್ಸ್, ಗ್ಲಿಸರಾಲ್ ಯು ಯೂಸ್, ಫ್ಲೂರೈಡ್ ಯೂಸ್ ಫಾರ್ ಟು. ಅದೇ ಪ್ರಕಾರ ನಮ್ಮ ಹಾರ್ಟ್ ರೋಗ ಬರ್ದಂಗೆ ನಾನು ಏನು ಮಾಡ್ತಾಯಿದ್ದೀನಿ, ಸ್ಟ್ರೋಕ್ ಪ್ಯಾರಾಲಿಸಿಸ್ ಆಗದೆ ಇರಬೇಕಾದ್ರೆ ನಾನು ಏನು ತೊಗೋಬೇಕು, ಕ್ಯಾನ್ಸರ್ ಬರ್ದಿಂದ ಏನು ತೊಗೋಬೇಕು, ನಾವು ಅದನ್ನು ಪ್ರೋಆಕ್ಟಿವ್ಲಿ ಒಂದು ಮಾತ್ರೆ ತೊಗೊಂಡ್ರೆ ಅದು ಸೇಮ್ ಕೆಮಿಕಲ್, ಹಲ್ಲು ಉಜ್ಜೋ ಕೆಮಿಕಲ್ ಥರನೇ ಡಿಫ್ರೆಂಟ್ ನೇಮ್ ಇರುತ್ತೆ, ಬಟ್ ಇಟ್ ಪ್ರಿವೆಂಟ್ಸ್ ಅ ಹಾರ್ಟ್ ಅಟ್ಯಾಕ್. ಸೊ ಕೊಲೆಸ್ಟ್ರಾಲ್, ಬ್ಲಡ್ ಪ್ರೆಷರ್, ಡಯಾಬಿಟೀಸ್ ಅವನ್ನೆಲ್ಲ ಎವ್ರಿ ಇಯರ್ ನೋಡ್ಕೊಂಡು ನಾವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಎಷ್ಟೋ ಡೆತ್ಗಳನ್ನ ತಡಿಬೋದು, ಹಾರ್ಟ್ ಅಟ್ಯಾಕ್ನ ಪ್ರಿವೆಂಟ್ ಮಾಡ್ಬೋದು. ಓಕೆ, ಇನ್ನು ಪುಟ್ಟ ಮಕ್ಕಳುಗಳಲ್ಲಿ ಅಂದರೆ ಆಗಷ್ಟೇ ಜನಿಸಿದಂತಹ ಮಗುಗಳಲ್ಲೂ ಈ ರೀತಿ ಸಮಸ್ಯೆಗಳನ್ನ ನಾವು ಕಾಣ್ತಿರ್ತೀವಿ. ತುಂಬ ಜನಕ್ಕೆ ಗೊತ್ತಿರಲ್ಲ ಯಾವ ಹಾಸ್ಪಿಟಲ್ಗೆ ಹೋಗಬೇಕು, ಯಾವ ವೈದ್ಯರನ್ನ, ನುರಿತ ತಜ್ಞರನ್ನ ಭೇಟಿ ಮಾಡಬೇಕು, ಮಗು ಹುಷಾರಾಗುತ್ತಾ ಇಲ್ವಾ, ಏನೇನೋ ಕನ್ಫ್ಯೂಷನ್ಸ್ಗಳೆಲ್ಲ ಇರುತ್ತೆ. ಸೊ ಇದಕ್ಕೆಲ್ಲ ತೆರೆ ಎಳೆಯೋದಾದರೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಸಲ್ಲಿ ನೋಡೋದಾದರೆ ಬೈಪಾಸ್ ಸರ್ಜರಿ ಎಲ್ಲ ನಾವು ನೋಡ್ತಾ ಇದ್ದೀವಿ, ಓಪನ್ ಹಾರ್ಟ್ ಸರ್ಜರಿ ಅಂತೆಲ್ಲ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದು? ಡೆಫಿನೆಟ್ಲಿ. ಇವಕ್ಕೆ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಹುಟ್ಟುತ್ತಾನೆ ಮಗುವಿನ ಒಂದೊಂದು ಬೆಳವಣಿಗೆ ಸರಿ ಇರಲ್ಲ. ಒಂದೊಂದು ಮಗುಗೆ ಕಾಲಲ್ಲಿ ತೊಂದರೆ ಇರ್ಬೋದು, ಒಬ್ಬೊಬ್ಬರಿಗೆ ತುಟಿ ಒಡೆದೋಗಿರುತ್ತೆ. ಅದೇ ಥರ ಒಬ್ಬರಿಗೆ ಹೃದಯದಲ್ಲೇ ಹೋಲ್ಸ್ ಇರ್ಬೋದು, ಅಥವಾ ಪೂರ್ತಿ ಡೆವಲಪ್ಮೆಂಟ್ ಆಗದೆ ಇರ್ಬೋದು. ಬಟ್ ಈ ಸಮಯದಲ್ಲಿ ಮೋಸ್ಟ್ ಆಫ್ ದ ಹಾಸ್ಪಿಟಲಲ್ಲಿ ಆ ಕೇಪಬಿಲಿಟಿ ಇದೆ. ಮಗು ಹುಟ್ಟಿದ ಮೇಲೆ ಒಬ್ಬರು ಪಿಡಿಯಾಟ್ರಿಷಿಯನ್ ಬಂದು ನೋಡ್ತಾರೆ, ಏನಾದ್ರು ಡೌಟ್ ಇದ್ದರೆ ಒಂದು ಈಕೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತಾರೆ. ಇದೊಂದು ಪರೀಕ್ಷೆ ನೆನಪಿಟ್ಕೊಳ್ಳಿ, ಪ್ರತಿಯೊಂದು ಮಗು ಹುಟ್ಟಿದ ಮೇಲೆ ಒಂದು ಈಕೋಕಾರ್ಡಿಯೋಗ್ರಾಮ್, ಅಂದರೆ ಅಲ್ಟ್ರಾಸೌಂಡ್, ಹೇಗೆ ಹೊಟ್ಟೆಯಲ್ಲಿ ಮಗು ಇದೆಯಾ ಅಂತ ನೋಡೋಕ್ಕೆ ಹೇಗೆ ಸ್ಕ್ಯಾನ್ ಮಾಡ್ತಾರೋ, ಹುಟ್ಟಿದ ಮಗುವಿನ ಹೃದಯ ಹೇಗಿದೆ ಅಂದ್ಬಿಟ್ಟು ಒಂದು ಸ್ಕ್ಯಾನ್ ಮಾಡಿ ನೋಡ್ತೀವಿ ನಾವು, ಈಕೋಕಾರ್ಡಿಯೋಗ್ರಾಮ್ ಅಂತ. ಅದರಲ್ಲಿ ಎಲ್ಲ ಸ್ಪಷ್ಟವಾಗಿ ತಿಳಿಯುತ್ತೆ. ಸೊ ಅದು ಏನು ಒಂದು 400 ರೂಪಾಯಿಂದ 800 ರೂಪಾಯಿವರೆಗೂ ಆಗುವಂಥ ಪರೀಕ್ಷೆ ಅದು. ಎಲ್ಲರಿಗೂ ಮಾಡಿಸಿದ್ರೆ ಸಣ್ಣ ವಯಸ್ಸಲ್ಲೇ ತಿಳಿಯುತ್ತೆ. ಅದಕ್ಕೆ ನಮ್ಮ ಆಸ್ಪತ್ರೆಗಳೆಲ್ಲ ಭಾಳ ಅಡ್ವಾನ್ಸ್ ಆಗಿದೆ. ಯಾವುದೇ ಟ್ರೀಟ್ಮೆಂಟ್ ಇವತ್ತು ಒಂದು ಚಿಕಿತ್ಸೆ ಇದೆ, ಯಾರು ಹೋಪ್ನ ಕಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನು ಪ್ರಮುಖವಾಗಿ ಸರ್ ನಾವು ಇದನ್ನು ಗಮನಿಸಬೇಕಾಗುತ್ತೆ, ಕೆಲವರಿಗೆ ಲೋ ರಿಸ್ಕ್ ಇರುತ್ತೆ, ಕೆಲವರಿಗೆ ಹೈ ರಿಸ್ಕ್ ಇರುತ್ತೆ. ಸೊ ಇದನ್ನು ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತಾರೆ? ಯಾಕಂದರೆ ಒಬ್ಬ ವ್ಯಕ್ತಿ ಏನಾದರೂ ಸಮಸ್ಯೆ ಅಂತ ಬಂದ ತಕ್ಷಣ ಅದನ್ನು ಡಿಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಚಾಲೆಂಜ್ ಇದು? ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಬ್ಬ ರೋಗಿಯ ಗುಣ ಆಗುವಂಥ ಚಾನ್ಸಸ್ ಅವರ ಕಂಪ್ಲೀಟ್ ದೇಹದ ಮೇಲೆ ಡಿಪೆಂಡ್ ಆಗಿರುತ್ತೆ, ಬರೀ ರೋಗದ ಮೇಲೆ ಡಿಪೆಂಡ್ ಆಗಿರಲ್ಲ. ಒಬ್ಬರು 45 ವರ್ಷದವರು ಹಾರ್ಟ್ ಅಟ್ಯಾಕ್ ಬಂದು ಒಂದೇ ರಕ್ತನಾಳದಲ್ಲಿ ಒಂದು ಸಣ್ಣ ಬ್ಲಾಕ್ ಇದ್ದರೆ ಅವ್ರಿಗೆ ನಾವು ಒಂದು ಸ್ಟೆಂಟ್ ಹಾಕಿ ಕಳಿಸಿದ್ರೆ ಅವ್ರು 80-85 ವರ್ಷದವರೆಗೂ ಚೆನ್ನಾಗಿರುವಂಥ ಚಾನ್ಸ್ ಭಾಳ ಜಾಸ್ತಿ ಇರುತ್ತೆ. ಅದೇ ಇನ್ನೊಬ್ಬರು 25-30 ವರ್ಷದ ವ್ಯಕ್ತಿಯೇ ಹಾರ್ಟ್ ಅಟ್ಯಾಕ್ ಆಗಿ 3 ದಿವಸ ಆಗಿ ಬಂದಾಗ ಅವರ ಹೃದಯದ ಕ್ಷಮತೆ ಭಾಳ ಕಮ್ಮಿ ಆಗಿಬಿಟ್ಟಿರುತ್ತೆ. ಅವಾಗ ನಾವು ಆಂಜಿಯೋಪ್ಲಾಸ್ಟಿ ಬೈಪಾಸ್ ಮಾಡಿದ್ರೆ ಅವ್ರಿಗೆ ಉಪಯೋಗ ಆಗಲ್ಲ. ಇದರರ್ಥ ಏನು? ಅವರಿಗೆ ಆ ಕಂಡೀಷನ್ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ನಾರ್ಮಲ್ ಹೃದಯ ಪ್ರತಿ ಸತಿ ಪಂಪ್ ಮಾಡಿದಾಗ ಅದ್ರ ಒಳಗಡೆ ಇರೋ 55-65% ರಕ್ತ ಹೊರಗೆ ಬರ್ತದೆ. 55-65% ಬ್ಲಡ್ ಇಜೆಕ್ಟ್ ಆಗುತ್ತೆ ಪ್ರತಿ ಸತಿ. ಹಾರ್ಟ್ ಅಟ್ಯಾಕ್ ಆದಾಗ ಒಂದು ಲಾರ್ಜ್ ಗೋಡೆಗೆ ಡ್ಯಾಮೇಜ್ ಆಗಿ ಹೃದಯದ ಭಾಗಕ್ಕೆ ಬರೀ ಸ್ವಲ್ಪನೇ ಪಂಪಿಂಗ್ ಆಗಿಬಿಡುತ್ತೆ. ಹೀಗೆ ಹಾರ್ಟ್ ಫೇಲ್ಯೂರ್ ಆದವರು ಅಡ್ಮಿಟ್ ಆಗ್ತಿದ್ದಾಗ ಕ್ರಾನಿಕ್ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಅಂಥವರು ಪ್ರತಿ ವರ್ಷದಲ್ಲಿ ಒಂದು 30%, ಒಂದು 20% ಜನ ಕಳ್ಕೊಂಡ್ಬಿಡ್ತೀವಿ. ಸಡನ್ ಹಾರ್ಟ್ ಫೇಲ್ಯೂರ್ ಆಗಿಬಿಡುತ್ತೆ ಸರ್, ಅವ್ರನ್ನ ಬದುಕುಳಿಸೋದೇ ಕಷ್ಟ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ? ಈಗ 2 ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ವಿ, ಮತ್ತು ಇನ್ನೊಂದು ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳಿದ್ವಿ, 3ನೇದು ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಹಾರ್ಟ್ ಫೇಲ್ಯೂರ್ ಇದು ಎಲ್ಲರೂ ತಾವು ತಿಳ್ಕೊಬೇಕು. ಯಾಕಂದರೆ ನಾವು ಇಷ್ಟು ಜನ ಯಾವಾಗಲೂ ಮಾತಾಡಿದಾಗ ಹಾರ್ಟ್ ಅಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸ್ಟೆಂಟ್ ಆಗುತ್ತೆ, ಬೈಪಾಸ್ ಆಗುತ್ತೆ. ಬಟ್ ಹಾರ್ಟ್ ಫೇಲ್ಯೂರ್ ಈಸ್ ದ ನಂಬರ್ 1 ಡಿಸೀಸ್. ಈಗ ಹಾರ್ಟ್ ಅಟ್ಯಾಕ್ ಆದಮೇಲೆ ಅದಕ್ಕೆ ನಾವು ಆಂಜಿಯೋಪ್ಲಾಸ್ಟಿ ಮಾಡಿ ಬೈಪಾಸ್ ಮಾಡಿ ಆ ಹೃದಯನ ಉಳಿಸಿರ್ತೀವಿ, ಆದರೆ ಅದರ ಕ್ಷಮತೆ ಕಡಿಮೆ ಆಗಿಬಿಟ್ಟಿರುತ್ತೆ. ಹೀಗಿದ್ದವ್ರ ಹೃದಯ ದಿನೇ ಅದರ ಫಂಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಏನು ಡಿಟೋರಿಯೇಟ್ ಆಗ್ತಾ ಹೋಗುತ್ತೋ ಅದನ್ನು ನಾವು ನಿಲ್ಲಿಸಬೇಕಾಗತ್ತೆ, ಇಂಪ್ರೂವ್ ಮಾಡಬೇಕಾಗತ್ತೆ, ಅಥವಾ ಏನೂ ಮಾಡೋಕ್ಕಾಗಲ್ಲ ಅಂದರೆ ಡಿಟೋರಿಯೇಟ್ ಆಗೋದನ್ನು ಸ್ಲೋ ಮಾಡಬೇಕಾಗತ್ತೆ. ಇವತ್ತು ನಮ್ಮಲ್ಲಿ ಆರ್ಟಿಫಿಷಿಯಲ್ ಡಿಫಿಬ್ರಿಲೇಟರ್ಸ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಒಂದು ಸಣ್ಣ ವಾಚಿನ ಡಯಲಷ್ಟು ಮಷಿನ್ ಇಟ್ಬಿಟ್ಟು ಅದು ಹಾರ್ಟ್ ನಿಂತೋದ್ರೆ ಶಾಕ್ ಕೊಟ್ಟು ಮತ್ತೆ ಜೀವ ತರುವಂಥ ಕ್ಷಮತೆ ಇದೆ. ಇವೆಲ್ಲ ಥೆರಪಿ ಇರೋದ್ರಿಂದ ಹಾರ್ಟ್ ಫೇಲ್ಯೂರ್ ಇದ್ದು ಹಾರ್ಟ್ ನಿಂತು ಹೋಗಿರೋ ಪೇಷಂಟ್ನು ಮತ್ತೆ ಶುರು ಮಾಡುವಂಥದ್ದನ್ನ ಅವ್ರ ದೇಹದಲ್ಲೇ ಅಳವಡಿಸಿ ನಾವು ಕಳಿಸ್ಕೊಡುವಂಥ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ಥ್ಯಾಂಕ್ ಯು.
ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತೀರಿ ಟಿವಿ9. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಹಾಸ್ಪಿಟಲ್ಸ್.